ಒಂದೆಡೆ ವಿಪಕ್ಷಗಳು ಹಾಲಿನ ದರ ಹೆಚ್ಚಳವಾಗಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೋಲಾಹಲವನ್ನು ಎಬ್ಬಿಸಿದೆ. ಸರ್ಕಾರ ಮಾತ್ರ ನೋವೇ ದರ ಹೆಚ್ಚಳ ಮಾಡೇ ಇಲ್ಲ ಅಂತ ಸಮರ್ಥನೆ ಮಾಡಿಕೊಳ್ತಾ ಇದೆ. ರಾಜ್ಯದಲ್ಲಿ ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣವೇ ಹೆಚ್ಚುವರಿ 50 ml. ರೈತರ ಹೆಸರಲ್ಲಿ ಸರ್ಕಾರ ಜನರ ಜೇಬಿಗೆ ಹೊರೆ ಹಾಕಿದೆ, ಜೊತೆಗೆ ವಿಪಕ್ಷಗಳ ಬಾಯಿಗೆ ಬೀಗ ಹಾಕೋ ಕೆಲಸಕ್ಕೂ ಕೂಡ ಕೈ ಹಾಕಿದೆ. ಈಗ 99 ಲ್ಯಾಕ್ ಲೀಟರ್ಗಿಂತ ಜಾಸ್ತಿ ಆಗಿದೆ. ಎಲ್ಲಿ ಚೆಲ್ಬಿಡಕ್ಕದ್ದ ಹಾಲು ನಾನು ಎಲ್ಲ ಭಯ ನಾವು ಕೊಂಡ್ಕೊಳ್ಳಲ್ಲ ಹೋಗಿ ಅನ್ನಕ್ಕದ್ದ ರೈತರಿಗೆ. ನಂದಿನಿ ಹಾಲಿನ ಬೆಲೆ ಏರಿಕೆ ಮಾಡಿಲ್ಲ, ಹೆಚ್ಚುವರಿ ಹಾಲಿಗೆ ದರ ಅಷ್ಟೇ. ಹಾಲಿನ ಬೆಲೆ ಹೆಚ್ಚು ಮಾಡಿಲ್ಲ. ಜನರ ಮೇಲಿನ ಹೆಚ್ಚುವರಿ ಹೊರೆಗೆ ಸಿಎಂ ಸಿದ್ದರಾಮಯ್ಯ ಸಮರ್ಥನೆ. ಪ್ರಮಾಣ ಹೆಚ್ಚಾದದಕ್ಕೆ ₹2 ಆಗುತ್ತೆ. ಆ 50ಕ್ಕೆ ಬೆಲೆ ಹಾಕಿದೀವಿ ಅಷ್ಟೇ. ದಿನ ಬೆಳಗಾದ್ರೆ ಸಾಕು, ರಾಜ್ಯದ ಜನರು ಇವತ್ತು ಯಾವ ಪದಾರ್ಥದ ಬೆಲೆ ಹೆಚ್ಚಳ ಆಯ್ತಪ್ಪ ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಇದೆ. ನೀರಿಳಿಯದ ಗಂಟ್ಲಿಗೆ ಕಡುಬು ತುರುಕಿದಂತೆ ರಾಜ್ಯ ಸರ್ಕಾರ ಹೆಚ್ಚುವರಿ ಹೆಸರಲ್ಲಿ ಜನರ ಜೇಬಿಗೆ ಕತ್ತರಿ ಹಾಕಿದೆ. ಸರ್ಕಾರದ ಈ ನಡೆಗೆ ರಾಜ್ಯದ ಜನತೆ, ವಿಪಕ್ಷಗಳ ನಾಯಕರು ಆಕ್ರೋಶ ಹೊರಹಾಕ್ತಿದ್ರು, ಸರ್ಕಾರ ಮಾತ್ರ ಹೆಚ್ಚುವರಿ ಹೊರೆ ಬಗ್ಗೆ ಸಮರ್ಥನೆಗೆ ಇಳಿದಿದೆ. ಗ್ಯಾರಂಟಿ ಬೆಲೆ ಹೆಚ್ಚಳ ಎಂದ ಎಚ್ಡಿಕೆಗೆ ಸಿಎಂ ತಿರುಗೇಟು. ರಾಜ್ಯದಲ್ಲಿ ಬೆಲೆ ಏರಿಕೆಗೆ ಗ್ಯಾರಂಟಿಯೇ ಕಾರಣ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸರ್ಕಾರಕ್ಕೆ ಟಕ್ಕರ್ ಕೊಟ್ಟಿದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಭರ್ಜರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ಹಾಲು ಹೆಚ್ಚು ಶೇಖರಣೆ ಆಗ್ತಿದ್ದು ಅದನ್ನ ಚೆಲ್ಲೋಕಾಗುತ್ತಾ? ಅದರಿಂದ ಈ ರೀತಿ ಮಾರಾಟ ಮಾಡ್ತಿದ್ದೇವೆ. ನಂದಿನಿ ಹಾಲಿನ ದರದಲ್ಲಿ ಹೆಚ್ಚಳ ಮಾಡಿಲ್ಲ, ಹೆಚ್ಚುವರಿ ಕೊಟ್ಟಿರುವ 50 mlಗೆ ಮಾತ್ರ ₹2 ದರ ಹಾಕಿದ್ದೇವೆ ಅಷ್ಟೇ. ಕುಮಾರಸ್ವಾಮಿ ಸರಿಯಾಗಿ ಓದಿಕೊಳ್ಳಲಿ ಅಂತ ಹೇಳಿ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. 50 ಮಿಲಿಲೀಟರ್ ಹೆಚ್ಚು ಮಾಡಿದೀವಲ್ಲ, ಅರ್ಧ ಲೀಟರ್ಗೆ ಮತ್ತೆ 1 ಲೀಟರ್ಗೆ ಅದಕ್ಕೆ ₹2.10 ಆಗುತ್ತೆ. ₹2.10 ಅದನ್ನ ₹2 ಮಾಡಿದೀವಿ. ಇನ್ನು ಬೆಲೆ ಎಲ್ಲಿ ಹೆಚ್ಚು ಮಾಡಿದೀವಿ? ಎಲ್ಲಿ ಚೆಲ್ಬಿಡಕ್ಕದ್ದ ಹಾಲು ನಾನು ಯಾವನೇ ಅವನು ಹಾಲು ಚೆಲ್ಲಕ್ಕದ್ದ ಎಲ್ಲ ಭಯ ನಾವು ಕೊಂಡ್ಕೊಳ್ಳಲ್ಲ ಹೋಗಿ ಅನ್ನಕ್ಕದ್ದ ರೈತರಿಗೆ. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಖಜಾನೆ ಖಾಲಿಯಾಗಿದ್ದಕ್ಕೆ ಬೆಲೆ ಏರಿಕೆ ಮಾಡ್ತಿದ್ದಾರೆ ಎಂಬ ಬಿಜೆಪಿ ಆರೋಪಕ್ಕೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಹೊಸ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಕೊಟ್ಟು ಯಾವುದನ್ನು ನಿಲ್ಲಿಸಿಲ್ಲ. 5 ವರ್ಷ ಬಿಜೆಪಿಯವರು ಫೇಲ್ ಆಗಿದ್ದಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಕಳೆದ 1 ವರ್ಷ ಹೊಸ ಸರ್ಕಾರ ಬಂದಾಗ ಗ್ಯಾರಂಟಿನೂ ಕೊಟ್ಟು ಅಭಿವೃದ್ಧಿನೂ ಮಾಡಿ ಯಾವ್ದಾರ ಚೆಕ್ ವಾಪಸ್ ಬಂದಿದ್ದು ನೋಡಿದ್ದೀರಾ? ಸ್ಯಾಲ್ರಿ ನಿಲ್ಸಿದ್ದು ನೋಡಿದ್ವಾ? ಸಬ್ಸಿಡಿ ನಿಲ್ಸಿದೀವ? ಪೆನ್ಷನ್ ನಿಲ್ಸಿದೀವ? ಏನೂ ನಿಲ್ಲಿಸಿಲ್ಲ 1 ವರ್ಷ. ಏನಾಗುತ್ತೆ, ಅಪೋಸಿಷನ್ ಅವರಿಗೆ 5 ವರ್ಷ ಅವರು ಫೇಲ್ ಆಗಿದ್ದರು. ಸೊ ನಮಗೆ ಜಾಸ್ತಿ ವೋಟ್ ಕೊಟ್ಟು ಗೆಲ್ಲಿಸಿದ್ದಾರೆ. ಅವ್ರಿಗೆ ಹೇಳಲಿಕ್ಕೆ ಸಾಧನೆ ಇಲ್ಲ, ಮುಂದೆ ಗುರಿ ಇಲ್ಲ. ಕೇಂದ್ರ ಸರ್ಕಾರದ ಯಾವುದೂ ರಾಜ್ಯಕ್ಕೆ ಅನುಕೂಲ ಆಗುವಂಥದ್ದಿಲ್ಲ. ನಮ್ಮನ್ನು ಟೀಕೆ ಮಾಡೋದೇ ಒಂದು ಕೆಲಸ ಅವ್ರಿಗೆ. ಅದೇನೇ ಇರಲಿ, ಈ ಹೆಚ್ಚುವರಿಯಿಂದ ಯಾರಿಗೆ ಅನುಕೂಲ ಇದೆಯೋ ಇಲ್ವೋ ಗೊತ್ತಿಲ್ಲ, ಜನರ ಜೇಬಿಗೆ ಮತ್ತಷ್ಟು ಹೆಚ್ಚುವರಿ ಹೊರೆ ಹಾಕಿರೋದಂತೂ ಸತ್ಯ. ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.